ಎಲ್ಲರಿಗೂ ನಮಸ್ಕಾರ. ನಾವು ಪದಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ, ಟೆನ್ಸಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ, ಮತ್ತೆ ವರ್ಬ್ಸ್ ಬಗ್ಗೆ, ಕ್ರಿಯಾಪದಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಹಾಗಾದರೆ ಕಾನ್ವರ್ಸೇಷನ್ನು ಎಷ್ಟು ಮಹತ್ವದ್ದು? ಕಾನ್ವರ್ಸೇಷನ್ ತುಂಬ ಮಹತ್ವ ಇರ್ತಕ್ಕಂಥದ್ದು. ನಾವು ಕಾನ್ವರ್ಸೇಷನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಸಂಭಾಷಣೆ, ನಾವು ಇನ್ನೊಬ್ಬರ ಜೊತೆಯಲ್ಲಿ ಮಾತಾಡಬೇಕು. ಒಂದು 10 ಕಾನ್ವರ್ಸೇಷನ್ ಶೀಟ್ಸ್ನ ನೀವು ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ಏನಾಗುತ್ತೆ, ಚೆನ್ನಾಗಿ ತಲೆ ರಿಜಿಸ್ಟರ್ ಆಗ್ಬಿಡುತ್ತೆ. ರಿಜಿಸ್ಟರ್ ಆಯಿತು ಅಂತಂದರೆ ಆಮೇಲೆ ನೋಡಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ಸಂದರ್ಭಕ್ಕೆ ಯಾವ ಪದವನ್ನು ಉಪಯೋಗಿಸ್ಬೇಕು, ಯಾವ ವಾಕ್ಯವನ್ನು ಉಪಯೋಗಿಸ್ಬೇಕು, ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ, ಏನು ಅನುಮಾನ ಇರೋದಿಲ್ಲ. ಇವತ್ತು ಒಂದು ಕಾನ್ವರ್ಸೇಷನ್ ಶೀಟ್ಸ್ನ ತಗೊಂಡಿದ್ದೀವಿ. ಸೊ ಇದರಲ್ಲಿ ತಂದೆ ಮತ್ತು ಮಗಳ ಸಂಭಾಷಣೆ ಇರುತ್ತೆ. ಸೊ ನೀವು ಅದನ್ನ ತಾಯಿ ಮತ್ತೆ ಮಗಳು ಅಥವಾ ತಾಯಿ ಮತ್ತೆ ಮಗ ಈ ಥರ ಸಂಭಾಷಣೆ ಬೇಕಾದ್ರೂ ಮಾಡ್ಕೋಬಹುದು. ಅಕ್ಕ ತಮ್ಮ ಅಥವಾ ಅಣ್ಣ ತಮ್ಮ ಈ ಥರ ನಿಮ್ಗೆ ಹೇಗೆ ಬೇಕಾದರೂ ಅದನ್ನ ಬಳಸ್ಕೋಬಹುದು. ಸೊ ನೋಡೋಣ, ಇವತ್ತಿನ ಕಾನ್ವರ್ಸೇಷನ್ ಶೀಟ್ಸ್ನಲ್ಲಿ ನಾವು ಏನನ್ನ ಕಲ್ತ್ಕೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ಮೇಯ್ನ್ ಆಗಿ ಇವತ್ತು ನಮ್ಮ ಕ್ರಿಯಾಪದ ನಂಬರ್ 3 ಅಂತ ಏನ್ ಕರಿತೀವೋ, ಅಂದ್ರೆ ನಮ್ಮ ಯಾರು ಮೂರನೇ ಅಣ್ಣ, ಈ ಮೂರನೇ ಅಣ್ಣನಿಗೆ ಇವತ್ತು ನಾವು ಪ್ರಿಫರೆನ್ಸ್ ಕೊಟ್ಟಿದ್ದೀವಿ. ಅದನ್ನ ನಾವು ನೆನಪಿಟ್ಕೋಬೇಕು. ಒಂದು ಹ್ಯಾವ್ ಮತ್ತೆ ಒಂದು ಹ್ಯಾಸ್ ಎರಡು ಕೈಯಲ್ಲಿ ಇದ್ಬಿಟ್ರೆ ಆಯ್ತು, ಕ್ರಿಯಾಪದ ನಂಬರ್ 3 ಆರಾಮಾಗಿ ಬಳಸ್ಕೊಂಡು ಹೋಗ್ಬೋದು. ನಾವು ಮರಿಬಾರ್ದು ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ. ಸೊ ಇವತ್ತು ನೋಡೋಣ ಎಷ್ಟು ಪದಗಳನ್ನ, ಎಷ್ಟು ವಾಕ್ಯಗಳನ್ನ ನಾವು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಒಂದ್ಸರಿ ನಾನು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತೀನಿ. ತದನಂತರ ನಾನು ನನ್ನ ಮಗಳ ಜೊತೆ ಮಾತಾಡ್ತೇನೆ. ಸೊ ಈ ಕಾನ್ವರ್ಸೇಷನ್ ಅನ್ನ ಸೊ ನಿಮ್ಗಾಗಿ ಚೆನ್ನಾಗಿ ಅರ್ಥ ಆಗುತ್ತೆ ಹೇಗೆ ಅದನ್ನ ಬಳಸಬೇಕು ಅಂತ ಹೇಳ್ಬಿಟ್ಟು. ನೋಡಿ, ನಮ್ಮ ಮೊದಲನೇ ವಾಕ್ಯದಲ್ಲಿ ತಂದೆ ಮಗಳನ್ನ ಕರೀತಿದ್ದಾರೆ, ರಾಧಾ ಪ್ಲೀಸ್ ಕಮ್ ಹಿಯರ್ ಅಂತ ಹೇಳ್ಬಿಟ್ಟು. ಈಗ ನಾನು ನನ್ನ ಮಗಳನ್ನ ಕರಿಬೇಕಾದ್ರೆ ಪ್ಲೀಸ್ ಆ್ಯಡ್ ಮಾಡಬೇಕಾ ಅಂತ ಮಾಡಿದ್ರೂ ತೊಂದರೆ ಇಲ್ಲ. ಹಾಗೆ ಮನೆ ಮಂದಿಯನ್ನ ಕರಿಬೇಕಾದ್ರೆ ರಾಧಾ ಕಮ್ ಹಿಯರ್ ಅಂತಂದ್ರೂ ಕೂಡ ಆಗುತ್ತೆ. ಆದ್ರೆ ಪ್ಲೀಸ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಆಚೆ ಜನರ ಹತ್ರ ಮಾತಾಡ್ಬೇಕಾದ್ರೆ ಆದಷ್ಟು ಇಂಗ್ಲಿಷ್ ನಲ್ಲಿ ಪ್ಲೀಸ್ ಯೂಸ್ ಮಾಡಲೇಬೇಕಾಗುತ್ತೆ. ನಾವು ಕನ್ನಡದಲ್ಲಿ ದಯವಿಟ್ಟು ದಯವಿಟ್ಟು ಅಂತ ಯೂಸ್ ಮಾಡ್ತಿಲ್ಲ, ಆದ್ರೆ ಇಂಗ್ಲಿಷ್ ನಲ್ಲಿ ಯೂಸ್ ಮಾಡಲೇಬೇಕು. ಸೊ ರಾಧಾ ಪ್ಲೀಸ್ ಕಮ್ ಹಿಯರ್. ನೋಡಿ, ಇದು ಕ್ರಿಯಾಪದ ನಂಬರ್ 1. ನೀವು ಹಾಗಾಗಿ ಬರ್ಕೊಳ್ತಾ ಹೋಗ್ಬೇಕು ಯಾವ ಕ್ರಿಯಾಪದ ಅದು ಅಂತ ಹೇಳ್ಬಿಟ್ಟು. ಸೊ ಯಾವಾಗ್ಲಾದ್ರೂ ಇಂಥ ಕೆಲಸವನ್ನ ಮಾಡು ಅಂತ ಹೇಳ್ಬಿಟ್ಟು ಅನ್ಬೇಕಾದ್ರೆ ಆಗ ಕ್ರಿಯಾಪದ ನಂಬರ್ 1 ಬರುತ್ತೆ, ಮರಿಬೇಡಿ. ಹಿಯರ್ ಅಂದ್ರೆ ಇಲ್ಲಿ, HERE. ರಾಧಾ ಪ್ಲೀಸ್ ಕಮ್ ಹಿಯರ್, ಆಯ್ತಲ್ವಾ? ಸೊ ಈಗ ನೆಕ್ಸ್ಟ್ ಮಗಳು ಹೇಳ್ತಿದ್ದಾಳೆ ಎಸ್ ಡ್ಯಾಡಿ ಅಂತಂದ್ರೆ, ಅದು ಎಸ್ ಅಂದ್ರೆ ಒಂದು ಲೆಕ್ಕದಲ್ಲಿ ಸರಿ ಅಂತ ಆಗುತ್ತೆ, ಒಂದು ಲೆಕ್ಕದಲ್ಲಿ ಹೌದು ಅಂತ ಆಗುತ್ತೆ, ಇನ್ನೊಂದು ಲೆಕ್ಕದಲ್ಲಿ ಹಾ ಅಂತ ಆಗುತ್ತೆ ಅಷ್ಟೇ. ಸೊ ನೀವು ಇವಾಗ ಈ ಸಂದರ್ಭಕ್ಕೆ ಹೇಗೆ ತಗೋಬೇಕು, ಹಾ ಡ್ಯಾಡಿ ಅಂತ ಹೇಳ್ಬಿಟ್ಟು ಅಂದಿನ ತಗೋಬೇಕು, ಹಾ ಅಪ್ಪ ಅಂತ ಹೇಳ್ಬಿಟ್ಟು ಅಂದಾಗೆ ನಾವು ಅಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಎಲ್ಲ ಕಡೆ ಆ ಎಸ್ಗೆ ಅದೇ ಮೀನಿಂಗ್ ಇರೋದಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ತಂದೆ ಹೇಳ್ತಾ ಇದ್ದಾರೆ, ಹ್ಯಾವ್ ಯು ಕಂಪ್ಲೀಟೆಡ್. ನೋಡಿ, ಇದು ವಿಶೇಷವಾದದ್ದು. ಏನು ಅಂತಂದ್ರೆ ನೋಡಿ, ಕಂಪ್ಲೀಟೆಡ್ ಅನ್ನಂತಂದ್ರೆ ಈ ಕಂಪ್ಲೀಟ್ ಅನ್ನುವಂಥದ್ದು ಕ್ರಿಯಾಪದ ನಂಬರ್ 1 ಆಯ್ತಾ. ಕಂಪ್ಲೀಟೆಡ್ ಅಂತಂದ್ರೆ ಕ್ರಿಯಾಪದ ನಂಬರ್ 2 ಕಂಪ್ಲೀಟೆಡ್. ಆದ್ರೆ ಕ್ರಿಯಾಪದ ನಂಬರ್ 3 ಕೂಡ ಕಂಪ್ಲೀಟೆಡ್, ಅದೇ ಸ್ಪೆಲ್ಲಿಂಗ್ಗೆ ಹಾಗೆ ಇರುತ್ತೆ. ಆದ್ರೆ ಬಳಸೋದು ಹೇಗಪ್ಪ ಅಂತ ನಮ್ಗೆ ಗೊತ್ತಿರಬೇಕು. ಈಗ ನಾನು ಮುಗಿಸಿದೆ ಅಂತ ಹೇಳ್ಬೇಕು ಅಂತಂದ್ರೆ ಐ ಕಂಪ್ಲೀಟೆಡ್, ಅವಾಗ ಐ ಆದ್ಮೇಲೆ ಬೇರೆ ಯಾವುದು ಬೇಕಾಗಿಲ್ಲ ಕ್ರಿಯಾಪದ ನಂಬರ್ 2 ಮಾಡ್ಬೇಕಾದ್ರೆ. ಆದ್ರೆ ಮುಗಿಸಿದ್ದೀನಿ, ಈಗ ನೋಡಿ, ನಾನು ನನ್ನ ಎಲ್ಲಾ ಕೆಲಸಗಳನ್ನು ಮುಗಿಸಿದ್ದೀನಿ. ನಾನು ಇವತ್ತು ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡಿದೆ ಅಂತ ಅನ್ಕೊಳ್ಳಿ, ನಮ್ಮ ಬಾಸ್ ಹತ್ರ ಮಾಡ್ಬಿಟ್ಟು ನಾನು ಇವಾಗ ಹೋಗ್ತಾ ಇದ್ದೀನಿ ಮನೆಗೆ. ಆಗ ನಾನೇಂತ ಹೇಳ್ಬೇಕು, ಸರ್ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟಿದ್ದೀನಿ ಸರ್, ಮುಗಿಸಿದ್ದೀನಿ ಸರ್ ಅಂತ ಹೇಳ್ಬಿಟ್ಟು ಅಂತೀವಿ, ಹೌದಲ್ವಾ? ಅದೇ ವರ್ಬ್ ನಂಬರ್ 3 ಕಂಪ್ಲೀಟೆಡ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡಬೇಕು. ಆದ್ರೆ ಕಂಪ್ಲೀಟೆಡ್ ಯಾವಾಗ ಬರುತ್ತೋ 5 ಜನಕ್ಕೆ, ಯಾರಪ್ಪ ಇದು, ನಾನು ಅಂದಾಗ, ನೀನು ಅಂದಾಗ, ನಾವು ಅಂದಾಗ, ನೀವು ಅಂದಾಗ, ಅವರು ಅಂದಾಗ, ಈ 5 ಕಡೆ ನಾವು ಯಾವ್ದನ್ನು ಯೂಸ್ ಮಾಡಬೇಕು, ಹ್ಯಾವ್ ಅನ್ನ ಯೂಸ್ ಮಾಡಬೇಕು ಅಷ್ಟೇ. ಸೊ ಈಗ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹ್ಯಾವ್ ಮತ್ತೆ ಹ್ಯಾಸ್ ಉಪಯೋಗಿಸ್ಕೊಂಡು ಹೇಗೆ ನಾವು ಮಾಡಬೇಕು, ಕ್ರಿಯಾಪದ ನಂಬರ್ 3 ಹೇಗೆ ಕಲ್ತ್ಕೊಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಇಲ್ಲಿ ಯು ಅಂದಾಗ, ನೀನು ಅಂದಾಗ ಅಥವಾ ನೀವು ಅಂದಾಗ, ನಾನು ಅಂದಾಗ, ಅವರು ಅಂದಾಗ, ನಾವು ಅಂದಾಗ, ಈ 5 ಕಡೆ ಹ್ಯಾವ್ ಅನ್ನ ಬಳಸ್ಕೋಬೇಕು ಕ್ರಿಯಾಪದ ನಂಬರ್ 3 ಬಂದಾಗ. ಈಗ ನೋಡಿ, ಐ ಹ್ಯಾವ್ ಕಂಪ್ಲೀಟೆಡ್ ಅಂದ್ರೆ ನಾನು ಮುಗಿಸಿದ್ದೀನಿ ಅಂತ, ಯು ಹ್ಯಾವ್ ಕಂಪ್ಲೀಟೆಡ್ ಅಂದ್ರೆ ನೀನು ಮುಗಿಸಿದ್ದೀಯಾ ಮತ್ತು ನೀವು ಮುಗಿಸಿದ್ದೀರಿ, ಅದಕ್ಕೂ ಅದನ್ನೇ ಬಳಸ್ಬೋದು.
ಈಗ ಅದನ್ನ ಪ್ರಶ್ನೆ ಮಾಡೋದು ಹೇಗಪ್ಪ ಅಂತಂದ್ರೆ ಹ್ಯಾವ್ ಅನ್ನ ಮೊದಲು ಹಾಕ್ಬಿಡಿ. ಹ್ಯಾವ್ ಅನ್ನ ಫಸ್ಟ್ ಹಾಕೊಂಡ್ಬಿಟ್ರೆ ಹ್ಯಾವ್ ಯು ಕಂಪ್ಲೀಟೆಡ್ ಅಂದ್ರೆ ಅದು ಪ್ರಶ್ನೆ ಆಗುತ್ತೆ. ನೀನು ಯಾವುದೋ ಒಂದು ಕೆಲಸವನ್ನ ಮುಗಿಸಿದ್ದೀಯಾ ಅಂತ ಆಗುತ್ತೆ. ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ಹೋಮ್ವರ್ಕ್ಸ್ ಅಂದ್ರೆ ನೀನು ನಿನ್ನ ಹೋಮ್ವರ್ಕ್ಗಳನ್ನ ಕಂಪ್ಲೀಟ್ ಮಾಡಿದ್ದೀಯಾ ಅಂತ ಹೇಳ್ಬಿಟ್ಟು ಆಗುತ್ತೆ. ಈಗ ನಾವು ಇಂಗ್ಲಿಷಲ್ಲಿ ಹೋಮ್ವರ್ಕ್ ಅಂತ ಏನ್ ಕರಿತೀವಿ, ಅದು ಕನ್ನಡದಲ್ಲಿ ಮನೆ ಕೆಲಸ ಅಂತ ಹೇಳ್ಬಿಟ್ಟು ಆಗುತ್ತೆ. ಸೊ ನೀವು ಅದಕ್ಕೆ ಬೇರೆ ಏನೋ ಅರ್ಥ ಕೊಡಬೇಡಿ. ಅದು ಸ್ಕೂಲ್ನಿಂದ ಮನೆಯಲ್ಲಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಕ್ಕಂಥ ಕೆಲಸ ಅಂತ ಹೇಳ್ಬಿಟ್ಟು ಅಷ್ಟೇ ತಗೊಳ್ಳಿ. ಸೊ ಬೇರೆ ಏನು ಅರ್ಥ ಕೊಡಕ್ ಹೋಗ್ಬೇಡಿ ಹೋಮ್ವರ್ಕ್ಗೆ, ಸರಿನಾ? ಅದನ್ನ ಮನೆ ಕೆಲಸ ಅಂತ ಹೇಳ್ಬಿಟ್ಟು ಅನ್ನೋದು, ಮನೆ ಕೆಲಸ ಮಾಡ್ತಾ ಇದೀಯಾ ಅಂತ ಅನ್ನೋದು ಮಾಡಕ್ ಹೋಗ್ಬೇಡಿ ನೀವು, ಸರಿನಾ? ನೋಡಿ, ಈಗ ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ಹೋಮ್ವರ್ಕ್ಸ್ ಅಂದ್ರೆ ನೀನು ನಿನ್ನ ಹೋಮ್ವರ್ಕ್ಸ್ ನ ಕಂಪ್ಲೀಟ್ ಮಾಡಿದ್ಯಾ. ಇದು ಕ್ರಿಯಾಪದ ನಂಬರ್ 3, ಮರಿಬೇಡಿ. ಈಗ ಈಗ ಇಲ್ಲಿ ಕ್ರಿಯಾಪದ ನಂಬರ್ 2 ಆಗಿದ್ರೆ ಇದು ಕಂಪ್ಲೀಟೆಡ್ ಅನ್ನುವಂಥದ್ದು. ಆವಾಗ ಇಲ್ಲಿ ಹ್ಯಾವ್ ಬರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ ಇಲ್ಲಿ ಹ್ಯಾವ್ ಆಗ್ಲಿ, ಹ್ಯಾಡ್ ಆಗ್ಲಿ, ಹ್ಯಾಸ್ ಆಗ್ಲಿ ಬಂತು ಕ್ರಿಯಾಪದ ನಂಬರ್ 3 ಜೊತೆಗೆ ಅಂತಂದ್ರೆ, ಹ್ಯಾವ್ ಹ್ಯಾಸ್ ಬಂದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು. ಹ್ಯಾಡ್ ಬಂತು ಅಂತಂದ್ರೆ ಅದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸು ಅನ್ನೋದನ್ನ ಮರಿಬೇಡಿ. ನೆಕ್ಸ್ಟ್, ಈಗ ತಂದೆ ಕೇಳಿದ್ರು ಮಗಳನ್ನ, ಏನಮ್ಮ ನೀನು ಎಲ್ಲ ನಿನ್ನ ಹೋಮ್ವರ್ಕ್ಸ್ನೆಲ್ಲ ಮಾಡಿದ್ದೀಯಾ ಅಂತ ಹೇಳ್ಬಿಟ್ಟು, ಮಾಡಿದ್ದೀಯಾ ಪ್ರಶ್ನೆ. ಈಗ ಎಸ್ ಡ್ಯಾಡಿ, ಹೌದು ಡ್ಯಾಡಿ, ಐ ಹ್ಯಾವ್ ಕಂಪ್ಲೀಟೆಡ್. ನೋಡಿ, ಇದು ನಾನು ನನ್ನ ಬಗ್ಗೆ ಹೇಳ್ಕೋಬೇಕಾದ್ರೆ ಏನಂತ ಹೇಳ್ತೀನಪ್ಪ, ಐ ಹ್ಯಾವ್ ಕಂಪ್ಲೀಟೆಡ್ ಅಂದ್ರೆ ನಾನು ಕಂಪ್ಲೀಟ್ ಮಾಡಿದ್ದೀನಿ, ನೋಡಿದ್ದೀನಿ, ಹಾಕಿದ್ದೀನಿ, ಕುಡಿದಿದ್ದೀನಿ, ಮತ್ತೆ ಇಟ್ಟಿದ್ದೀನಿ, ಕೊಟ್ಟಿದ್ದೀನಿ, ಬಿಟ್ಟಿದ್ದೀನಿ, ಎಲ್ಲವೂ ಪ್ರೆಸೆಂಟ್ ಪರ್ಫೆಕ್ಟ್ ಅಷ್ಟೇ. ಆ ಪದಗಳು ಎಲ್ಲೆಲ್ಲಿ ಬರುತ್ತೋ, ಮಾಡಿದ್ದೀನಿ, ಸೊ ಇದೆಲ್ಲ ಏನಂತಂದ್ರೆ ಎಲ್ಲ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಕರಿತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಅಂತಂದ್ರೆ ವರ್ತಮಾನ ಕಾಲದಲ್ಲಿ ಆ ಕೆಲಸಗಳು ಮುಗಿದಿವೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳಿ, ಅಥವಾ ಅದಕ್ಕೊಂದು ಪರಿಪೂರ್ಣತೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳಿ, ಅಷ್ಟೇ. ಅದೇ ಪ್ರೆಸೆಂಟ್ ಪರ್ಫೆಕ್ಟ್. ಯಾವಾಗ ಕ್ರಿಯಾಪದ ನಂಬರ್ 3 ಜೊತೆಗೆ ಒಂದು ಹ್ಯಾವ್ ಆಗ್ಲಿ, ಹ್ಯಾಸ್ ಆಗ್ಲಿ, ಹ್ಯಾಡ್ ಆಗ್ಲಿ ಕುಂತಿದೆಯೋ ನಿಮ್ಗೆ ಅರ್ಥ ಆಗ್ಬೇಕು. ಅದು ಏನಂತಂದ್ರೆ ಕ್ರಿಯಾಪದ ಅಂದ್ರೆ 3 ಅಂತ ಹೇಳ್ಬಿಟ್ಟು ಒಂದು ಅರ್ಥ ಆಗ್ಬೇಕು. ಜೊತೆಗೆ ನಮ್ಗೆ ಏನು ಹ್ಯಾವ್ ಮತ್ತೆ ಹ್ಯಾಸ್ ಬರೋದು, ಸಾಮಾನ್ಯವಾಗಿ ಬರೋದು ನಮ್ಮ ಇದ್ರ ಜೊತೆಯಲ್ಲಿ ಕ್ರಿಯಾಪದ ನಂಬರ್ 3 ಜೊತೆಯಲ್ಲಿ ಅನ್ನೋದನ್ನು ಮರಿಬೇಡಿ. ನೆಕ್ಸ್ಟ್, ಎಸ್ ಡ್ಯಾಡಿ, ಐ ಹ್ಯಾವ್ ಕಂಪ್ಲೀಟೆಡ್ ಆಲ್ ಮೈ ಹೋಮ್ವರ್ಕ್ಸ್ ಅಂದ್ರೆ ನಾನು ನನ್ನ ಎಲ್ಲ ಹೋಮ್ವರ್ಕ್ಸ್ ಅನ್ನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಮಗಳು ಹೇಳ್ತಾ ಇದ್ದಾಳೆ. ಈಗ ತಂದೆ ನೋಡಿ, ಒಂದು ಇದು ಕೇಳ್ತಿದ್ದಾರೆ ಮಗಳನ್ನ, ವೆರಿ ಗುಡ್ ಅಮ್ಮ, ವಿಲ್ ಯು ಪ್ಲೀಸ್, ನೋಡಿ ಇದು ಪ್ರಶ್ನೆ, ವಿಲ್ ಯು ಪ್ಲೀಸ್ ಗಿವ್ ದಿಸ್ ಕಾಫಿ ಟು ಗ್ರ್ಯಾಂಡ್ ಪಾ. ಗ್ರ್ಯಾಂಡ್ ಪಾ ಅಂದ್ರೆ ತಾತ ಅಂತ ಹೇಳಿ. ಸೊ ಈಗ ಇಲ್ಲಿ ಗ್ರ್ಯಾಂಡ್ ಫಾದರ್ ಅಂತ ಕರಿಬೇಕು, ಬಟ್ ನಾವು ಇಂಗ್ಲಿಷ್ ನಲ್ಲಿ ಬಳಸ್ಕೋಬೇಕಾದ್ರೆ ಗ್ರ್ಯಾಂಡ್ ಪಾ ಅಂತ ಬಳಸ್ತಾ ಇದೀವಿ. ಹಾಗಾಗಿ ಹಾಗೆ ಅರ್ಥ ಮಾಡ್ಕೊಳ್ಳಿ. ನೀವು ಗ್ರ್ಯಾಂಡ್ ಫಾದರ್ ಅಂದ್ರೂ ಆಯ್ತು, ಅಥವಾ ನೀವು ತಾತ ಅಂತ ಹಾಕೊಂಡ್ರು ಕೂಡ ಆಯ್ತು, ತೊಂದರೆ ಇಲ್ಲ. ಈಗ ವಿಲ್ ಯು ಪ್ಲೀಸ್, ಈಗ ವಿಲ್ ಯು ಅಂತಂದಾಗ ಪ್ರಶ್ನೆ ಆಯ್ತು. ವಿಲ್ ಯಾವಾಗ ಮೊದಲು ಬರುತ್ತೋ ಅದು ಪ್ರಶ್ನೆ ಆಗುತ್ತೆ, ಮರಿಬೇಡಿ. ವಿಲ್ ಯು ಪ್ಲೀಸ್ ಗಿವ್, ಕೊಡ್ತೀಯಾ ಅಂತ ಆಗುತ್ತೆ ಇಲ್ಲಿ ಗಿವ್ ಅನ್ನುವಂಥದ್ದು. ಕ್ರಿಯಾಪದ ನಂಬರ್ 1, ದಿಸ್ ಇದು ಅಥವಾ ಈ, ಕಾಫಿ, ಟು, ಗೆ, ಯಾರ್ಗಪ್ಪ, ಗ್ರ್ಯಾಂಡ್ ಪಾ. ಅಂದ್ರೆ ನಾವು ತಾತಗೆ ಅಂತೀವಲ್ವಾ, ಆ ಗೆ ಅನ್ನೋದೇ ಟು, ತಾತ ಅನ್ನೋದು ಗ್ರ್ಯಾಂಡ್ ಪಾ ಅಷ್ಟೇ. ಕಾಫಿ ಅನ್ನೋದು ಕಾಫಿ ಹಾಗೆ ಇದೆ. ಈ ಅಥವಾ ಇದು ಅದು ದಿಸ್. ಗಿವ್ ಅಂದ್ರೆ ಕೊಡು ಅಥವಾ ಕೊಡೋದಕ್ಕೆ ಆಗುತ್ತಾ ಅಂತ ಹೇಳ್ಬಿಟ್ಟು ಇಲ್ಲಿ ವಿಲ್ ಯು ಪ್ಲೀಸ್ ಅಂದಾಗ ಕೊಡೋದಕ್ಕೆ ಆಗುತ್ತಾ ಅಂತ ಬರ್ತಾ ಇದೆ ಅಷ್ಟೇ. ಇಲ್ಲಿ ಮಗಳು ಹೇಳ್ತಿದ್ದಾಳೆ, ಶ್ಯೂರ್ ಡ್ಯಾಡಿ, ಆಯ್ತು ಡ್ಯಾಡಿ ಅಂತ ಹೇಳ್ತಾಳೆ. ಐ ವಿಲ್ ಗಿವ್, ನೋಡಿ ಇದು ಕ್ರಿಯಾಪದ ನಂಬರ್ 1. ಯಾವಾಗ ಕ್ರಿಯಾಪದ ನಂಬರ್ 1 ಬರುತ್ತೋ ಅದೆಲ್ಲ ಮುಂದೆ ಆಗುವಂತ ಕೆಲಸಗಳು, ಸಾಮಾನ್ಯವಾಗಿ ಎಲ್ಲ ಕಡೆ ಮುಂದೆ ಆಗುವಂತ ಕೆಲಸಗಳು, ನಾವು ಮರಿಬಾರ್ದು. ಈಗ ಅಲ್ಲಿ ಕಾಲ ಮುಂದೆ ಆಗುವಂತದ್ದು ತೋರಿಸೋದೇ ಇದು ನಮ್ಗೆ ವಿಲ್ಲು, ಅದು ಮರಿಬೇಡಿ. ಈ ವಿಲ್ ಬಂತು ಅಂತಂದ್ರೆ ಅಲ್ಲಿ ಕ್ರಿಯಾಪದ ನಂಬರ್ 1 ಬಂದಿದೆ ಅನ್ನೋದನ್ನ ಮರಿಬೇಡಿ. ಎರಡನೇದು, ವಿಲ್ಲು ಎಲ್ಲರ ಜೊತೆಗೂ ಹೋಗುತ್ತೆ, ಐ ಜೊತೆಗೆ ಹೋಗುತ್ತೆ, ಶಿ ಜೊತೆಗೆ ಹೋಗುತ್ತೆ, ವಿ ಜೊತೆಗೆ ಹೋಗುತ್ತೆ, ಎಲ್ಲರ ಜೊತೆಗೂ ಹೋಗುತ್ತೆ. ಈ ವಿಲ್ಲು ಯಾರ ಜೊತೆಗೂ ಭೇದ ಭಾವ ಮಾಡೋದಿಲ್ಲ. ವಿಲ್ ಅನ್ನೋದು ಕಾಲ, ಅದು ಬೇರೆ ಏನು ಅಲ್ಲ. ವಿಲ್ ಹಾಕ್ಲಿಲ್ಲ ಅಂದ್ರೆ ಈ ಗಿವ್ ಮೀನಿಂಗ್ ಇರಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆ ಗಿವ್ ಏನಕ್ಕೆ ಬಂತು ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಐ ವಿಲ್ ಗಿವ್ ಅಂತಂದ್ರೆ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟಂದ್ರೆ ಆಮೇಲೆ ಕೊಡ್ತೀನಿ ಅಥವಾ ಯಾವಾಗ್ಲೂ ಆಮೇಲೆ ಕೊಡ್ತೀನಿ ಅಂತ. ವಿಲ್ ಹಾಕ್ಲಿಲ್ಲ ಅಂದ್ರೆ ಐ ಗಿವ್ ಅಂತಂದ್ರೆ ಅದಕ್ಕೆ ಮೀನಿಂಗ್ ಇರೋದಿಲ್ಲ, ಮರಿಬೇಡಿ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ಐ ಹ್ಯಾವ್ ಕೆಪ್ಟ್, ನೋಡಿ ಇಲ್ಲೂ ಒಂದು ಕ್ರಿಯಾಪದ ನಂಬರ್ 3. ಎರಡನೇ ಕ್ರಿಯಾಪದ ಕೂಡ ಕೆಪ್ಟ್, ಕೀಪ್ಗೆ ಅಂದ್ರೆ ಇಡು ಅನ್ನೋದಕ್ಕೆ, ಇಟ್ಟೆ ಅನ್ನೋದಕ್ಕೆ ಮತ್ತೆ ಇಟ್ಟಿದ್ದೀನಿ ಅನ್ನೋದಕ್ಕೆ, ಎರಡಕ್ಕೂ ಒಂದೇ ಪದ. ಇಟ್ಟೆ ಅಂತಂದ್ರೆ ಐ ಕೆಪ್ಟ್, ಐ ಕೆಪ್ಟ್ ಅಂತಂದ್ರೆ ಎರಡನೇ ಕ್ರಿಯಾಪದ ಆಗುತ್ತೆ.
ಐ ಹ್ಯಾವ್ ಕೆಪ್ಟ್ ಅಂದ್ರೆ ಅದು ಮೂರನೇ ಕ್ರಿಯಾಪದ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ರೆ ಇದೇ ಪದ ಅಂದ್ರೆ ಎರಡನೇ ಕ್ರಿಯಾಪದನೂ ಅದೇನೆ, ಮೂರನೇ ಕ್ರಿಯಾಪದನೂ ಅದೇನೆ, ಅದೊಂದು ವಿಶೇಷತೆ. ಆದ್ರೆ ಅದರ ಪಕ್ಕದಲ್ಲಿ ಯಾರಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಇವಾಗ ಯಾವ ಕ್ರಿಯಾಪದ ಅಂತ ಹೇಳಿ. ಐ ಹ್ಯಾವ್ ಕೆಪ್ಟ್ ಅಂದ್ರೆ ನಾನು ಇಟ್ಟಿದ್ದೀನಿ. ಏನಿಟ್ಟಿದ್ದೀನಿ? ಮಿಲ್ಕ್, ಹಾಲು. ಫಾರ್ ಯು, ನಿನಗೋಸ್ಕರ. ಪ್ಲೀಸ್ ಹ್ಯಾವ್ ಇಟ್, ಸೇವಿಸು. ಹ್ಯಾವ್ ಇಟ್ ಅಂದ್ರೆ ಸೇವಿಸು ಅಂತ ಹೇಳ್ಬಿಟ್ಟು. ಪ್ಲೀಸ್ ಹ್ಯಾವ್ ಇಟ್ ಅಂದ್ರೆ ದಯವಿಟ್ಟು ಸೇವಿಸು. ನಾನು ನಿನಗೋಸ್ಕರ ಹಾಲನ್ನು ಇಟ್ಟಿದ್ದೀನಿ. ಈ ಹ್ಯಾವ್ ಇರಲಿಲ್ಲ ಅಂದಿದ್ರೆ ಐ ಕೆಪ್ಟ್ ಅಂತ ಆಗ್ಬಿಡ್ತಾಯಿತ್ತು, ನಾನು ಇಟ್ಟೆ ಅಂತ ಆಗ್ಬಿಡ್ತಾಯಿತ್ತು. ನೋಡಿ ಅರ್ಥ ಮಾಡ್ಕೋಬೇಕು, ಇಟ್ಟಿದ್ದೀನಿಗೆ ಇಟ್ಟೆಗೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಅದು ನಮ್ಗೆ ಅರ್ಥ ಆಯ್ತು ಅಂತಂದ್ರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ನಮ್ಗೆ ಖಂಡಿತವಾಗ್ಲೂ ಬಂದ್ಬಿಡ್ತು ಅಂತ ಅರ್ಥ. ಡಾಕ್ಟರ್ ಹೇಳ್ತಿದ್ದಾಳೆ, ಡ್ಯಾಡಿ ಹ್ಯಾವ್ ಯು ಗಿವೆನ್. ನೋಡಿ ಇದು ಕೂಡ ಕ್ರಿಯಾಪದ ನಂಬರ್ 3. ಗಿವ್ ಬಂದು ಯಾವುದು? ಕ್ರಿಯಾಪದ ನಂಬರ್ 1. ಗೇವ್, GAVE ಅಂತಂದ್ರೆ ಕ್ರಿಯಾಪದ ನಂಬರ್ 2. ಗಿವೆನ್ ಅಂದ್ರೆ ಕ್ರಿಯಾಪದ ನಂಬರ್ 3. ಹ್ಯಾವ್ ಯು ಗಿವೆನ್, ಕೊಟ್ಟಿದ್ದೀಯಾ ಅಥವಾ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಡ್ಯಾಡಿ ಹ್ಯಾವ್ ಯು ಗಿವೆನ್ ಬೂಸ್ಟ್ ಟು ರಾಜು ಅಂತಂದ್ರೆ ಡ್ಯಾಡಿ ನೀವು ರಾಜುಗೆ ಬೂಸ್ಟ್ ಅನ್ನು ಕೊಟ್ಟಿದ್ದೀರಾ ಅನ್ನುವಂಥದ್ದು ಹ್ಯಾವ್ ಯು ಗಿವೆನ್. ಅರ್ಥ ಮಾಡ್ಕೊಳ್ಳಿ. ಹ್ಯಾವ್ ಗಿವೆನ್ ಆಕ್ಚುಲಿ ಬರೀ ಕೊಟ್ಟಿದ್ದೀರಾ ಅಂದ್ರೆ, ಆದ್ರೆ ಆ ನೀವು ಅನ್ನೋದು ಬರ್ಬೇಕಲ್ಲ, ಅದಕ್ಕೆ ನಾವು ಯು ಅನ್ನು ಸೇರಿಸ್ಕೋಬೇಕು. ಹ್ಯಾವ್ ಯು ಗಿವೆನ್ ಅಂದ್ರೆ ಕೊಟ್ಟಿದ್ದೀಯಾ ಅಥವಾ ಕೊಟ್ಟಿದ್ದೀರಾ ಬೂಸ್ಟ್ ಅನ್ನು ರಾಜುಗೆ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಅದರ ಅರ್ಥ. ಈಗ ಫಾದರ್ ಹೇಳ್ತಾ ಇದ್ದಾರೆ, ನೋ, ಇಲ್ಲ. ನೋ ಅಂದ್ರೆ ಕೆಲವು ಕಡೆ ಬೇಡಾಗು ನೋ ಅಂತ ಹೇಳ್ತೀವಿ, ಆದ್ರೆ ಅದು ಇಲ್ಲಿ ನಾವು ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ನೋ. ನಾಟ್ ಎಟ್ ಅಂದ್ರೆ ಇನ್ನೂ ಇಲ್ಲ ಅಂತ. ಇನ್ನು ಅಂದ್ರೆ ಇನ್ನೂ ಆ ಕೆಲಸ ಆಗಿಲ್ಲ ಅಂತ. ನಾಟ್ ಎಟ್, ಇದುವರೆಗೂ ಕೊಟ್ಟಿಲ್ಲ ಅಂತ. ನಾಟ್ ಎಟ್. ಪ್ಲೀಸ್ ಕಾಲ್ ಹಿಮ್, ದಯವಿಟ್ಟು ಅವನನ್ನ ಕರಿ. ನೋಡಿ ಕಾಲ್ ಅನ್ನೋದು ಕ್ರಿಯಾಪದ, ಇದು ಕ್ರಿಯಾಪದ ನಂಬರ್ 1. ಯಾಕೆಂದ್ರೆ ಅಲ್ಲಿ ಇನ್ನೂ ಕೆಲಸ ಆಗಿಲ್ಲ. ಕಾಲ್ ಹಿಮ್ ಅಂದ್ರೆ ಅವನನ್ನು ಕರಿ. ಕರೆ ಮಾಡುವುದು, ಅದಕ್ಕೂ ಕಾಲ್ ಅಂತೀವಿ. ಸೊ ಐ ವಿಲ್ ಕಾಲ್ ಹಿಮ್ ಅಂದ್ರೆ ನಾನು ಅವನನ್ನ ಕರಿತೀನಿ ಅಂತ ಹೇಳ್ಬಿಟ್ಟು. ಪ್ಲೀಸ್ ಕಾಲ್ ಹಿಮ್ ಅಂದ್ರೆ ಅವನನ್ನ ಕರಿ ಅಂತ ಅನ್ನೋದಕ್ಕೆ ನಾವು ಕಾಲ್ ನ ಯೂಸ್ ಮಾಡ್ತೀವಿ. ಪ್ಲೀಸ್ ಕಾಲ್ ಹಿಮ್. ಆಮೇಲೆ ಲೆಟ್ ಹಿಮ್ ಹ್ಯಾವ್ ಬೂಸ್ಟ್, ಅವನು ಬೂಸ್ಟ್ ಅನ್ನು ಕುಡಿಯಲಿ. ಲೆಟ್ ಬೇರೆ ಬೇರೆ ಕಡೆ ಬೇರೆ ಬೇರೆ ಮೀನಿಂಗ್ ಇರುತ್ತೆ, ಮರಿಬೇಡಿ. ನೀವು ದಾರಿಯಲ್ಲಿ ಯಾರಾದ್ರೂ ಒಬ್ರು ನನಗೆ ಅಡ್ಡ ನಿಂತ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ, ಬಾಗ್ಲ ಹತ್ರ ನಾನು ಆಚೆ ಹೋಗ್ಬೇಕು, ಅವಾಗ ನಾನು ಹೇಳ್ತೇನೆ ಲೆಟ್ ಮೀ ಗೋ ಔಟ್ ಅಂತ ಹೇಳ್ಬಿಟ್ಟು. ಅಂದ್ರೆ ನನ್ನನ್ನು ಆಚೆ ಹೋಗೋದಕ್ಕೆ ಬಿಡು ಅಂತ ಆಗುತ್ತೆ. ಅಲ್ಲಿ ಬೇರೆ ಮೀನಿಂಗ್ ಕೊಡುತ್ತೆ. ಅರ್ಥ ಆಯ್ತಾ? ಈಗ ನಾನು ಊಟ ಮಾಡ್ತಿರ್ತೀನಿ, ನಾನು ಊಟ ಮಾಡ್ಬೇಕಾದ್ರೆ ಯಾರಾದ್ರೂ ಒಬ್ರು ನನಗೆ ಮತ್ತೆ ಮತ್ತೆ ಮಾತಾಡಿಸ್ತಾ ಇದ್ರೆ, ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ರೆ, ಆಗ ನಾನು ಹೇಳ್ತೇನೆ ಪ್ಲೀಸ್ ಲೆಟ್ ಮೀ ಈಟ್. ಲೆಟ್ ಮೀ ಈಟ್ ಅಂದ್ರೆ ಅಲ್ಲಿ ಮೊದಲನೇ ಕ್ರಿಯಾಪದ, ನನ್ನನ್ನು ಊಟ ಮಾಡೋದಕ್ ಬಿಡು, ನನ್ನನ್ನು ತಿನ್ನೋದಕ್ ಬಿಡು ಅಂತ ಹೇಳ್ಬಿಟ್ಟು ಅದರ್ಥ. ಆಗ ನಾವು ಲೆಟ್ ಮೀ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಆ ಯಾವುದು ಕ್ರಿಯಾಪದ ಬೇಕೋ ಆ ಕ್ರಿಯಾಪದವನ್ನು ಅಲ್ಲಿ ಬಳಸ್ತೀವಿ. ಸರಿನಾ? ಲೆಟ್ ಮೀ ಡ್ರಿಂಕ್ ಅಂದ್ರೆ ನನ್ನನ್ನು ಕುಡಿಯೋದಕ್ ಬಿಡು ಅಂತ ಹೇಳ್ಬಿಟ್ಟು. ಇಲ್ಲಿ ಲೆಟ್ ಹಿಮ್ ಅಂತಂದ್ರೆ ಈಗ ನಾವು ಬೇರೆಯವ್ರಿಗೆ ಹೇಳ್ತಾ ಇರ್ತಕ್ಕಂಥದ್ದು ಲೆಟ್ ಹಿಮ್ ಹ್ಯಾವ್ ಬೂಸ್ಟ್, ಅವನು ಮೊದಲು ಬೂಸ್ಟ್ ಅನ್ನು ಸೇವಿಸಲಿ ಅಂತ ಹೇಳ್ಬಿಟ್ಟು ಅದರ್ಥ, ಅಥವಾ ತಗೊಂಡ್ಲಿ. ಅಂಡ್ ಗೆಟ್ ರೆಡಿ ಫಾರ್ ದ ಕ್ಲಾಸ್, ಮತ್ತು ಅವನು ಕ್ಲಾಸ್ಗೆ ರೆಡಿ ಆಗ್ಲಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅಂಡ್ ಗೆಟ್ ರೆಡಿ ಫಾರ್ ದ ಕ್ಲಾಸ್. ಈಗ ನೋಡಿ ಇಲ್ಲಿ ಇದು ಕಾನ್ವರ್ಸೇಷನ್ ಅಲ್ಲ, ನಿಮಗೆ ಸೀನ್ ಏನಾಯ್ತು ಅಂತ ತೋರಿಸ್ಕೊಡ್ತಾ ಇರುತ್ತದ್ದು. ರಾಧಾ ವೆಂಟ್ ಟು ಗಿವ್ ಕಾಫಿ ಟು ಹರ್ ಗ್ರ್ಯಾಂಡ್ ಫಾದರ್. ರಾಧಾ ಹೋದಳು, ಎಲ್ಲಿ ಹೋದ್ಲು? ಟು ಗಿವ್ ಕಾಫಿ ಟು ಹರ್ ಗ್ರ್ಯಾಂಡ್ ಫಾದರ್. ಹರ್ ಅಂದ್ರೆ ಅವಳ ಅಂತಾಯ್ತು, ಅಥವಾ ಅವರ ತಾತನಿಗೆ ಕಾಫಿ ಕೊಡೋದಕ್ಕೆ ಅಂತ ಹೋದಳು. ವೆಂಟ್ ಅಂದ್ರೆ ಹೋದಳು ಅಥವಾ ಹೋದ್ವಿ, ಎಲ್ಲದಕ್ಕೂ ವೆಂಟೆ. ಆಮೇಲೆ ಅಂಡ್ ಮತ್ತು ಕೇಮ್ ಬ್ಯಾಕ್ ಟು ಕಿಚನ್, ಮತ್ತು ವಾಪಸ್ ಬಂದ್ಲು ಕಿಚನ್ಗೆ. ಕೇಮ್ ಬ್ಯಾಕ್ ಅಂದ್ರೆ ವಾಪಸ್ ಬರುವುದು ಅಂತ ಹೇಳ್ಬಿಟ್ಟು. ಕೇಮ್ ಬ್ಯಾಕ್ ಟು ಕಿಚನ್, ಮತ್ತೆ ಅಡಿಗೆ ಮನೆಗೆ ವಾಪಸ್ ಬಂದ್ಲು. ಈಗ ಮಗಳು ಕೇಳ್ತಿದ್ದಾಳೆ, ಡ್ಯಾಡಿ, ಅಪ್ಪ, ಶುಡ್ ಐ ಹೆಲ್ಪ್ ಯು ಟು ಪ್ರಿಪೇರ್ ಬ್ರೇಕ್ಫಾಸ್ಟ್ ಅಂತ. ಅಪ್ಪ, ನಾನು ನಿಮ್ಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೇಕಪ್ಪ ಅಂತ ಮಗಳು ತಂದೆಯನ್ನ ಕೇಳ್ತಿದ್ದಾಳೆ ಅಂತ. ನೋಡಿ, ಶುಡ್ ಐ ಹೆಲ್ಪ್ ಯು, ನಾನ್ ನಿಮ್ಗೆ ಹೆಲ್ಪ್ ಮಾಡ್ಬೇಕಾ ಅಂತ. ಕೆನ್ ಐ ಹೆಲ್ಪ್ ಯು ಅಂದ್ರೆ ನಾನ್ ನಿಮ್ಗೆ ಹೆಲ್ಪ್ ಮಾಡಬಹುದಾ ಅಂತ ಹೇಳ್ಬಿಟ್ಟು. ಶಲೈ ಅಂತ ಹೇಳ್ಬಿಟ್ಟು ಅಂದಾಗ ಶಲೈ ಹೆಲ್ಪ್ ಯು ಅಂತ ಹಾಕ್ಬಿಟ್ರೆ, ಶಲೈ ಜಾಸ್ತಿ ಯೂಸ್ ಮಾಡಲ್ಲ ಇಲ್ಲಿ, ಶೆಲ್ ಬೇಡ. ಈಗ ಶುಡ್ ಐ ಹೆಲ್ಪ್ ಯು ಟು ಪ್ರಿಪೇರ್ ಬ್ರೇಕ್ಫಾಸ್ಟ್ ಅಂದ್ರೆ, ಪ್ರಿಪೇರ್ ಬ್ರೇಕ್ಫಾಸ್ಟ್ ಅಂದ್ರೆ ಬ್ರೇಕ್ಫಾಸ್ಟ್ ಅನ್ನು ಮಾಡುವುದು, ಬ್ರೇಕ್ಫಾಸ್ಟ್ ಅನ್ನು ತಯಾರು ಮಾಡುವುದು. ಬ್ರೇಕ್ಫಾಸ್ಟ್ ಅನ್ನು ತಯಾರು ಮಾಡುವುದಕ್ಕೆ ನಾನು ನಿಮ್ಗೆ ಸಹಾಯ ಮಾಡ್ಬೇಕಾ ಅಂತ ಮಗಳು ಕೇಳ್ತಿದ್ದಾಳೆ. ಸೊ ಅದಕ್ಕೆ ತಂದೆ ಹೇಳ್ತಾರೆ, ದಟ್ಸ್ ರಿಯಲಿ ಗುಡ್ ರಾಧಾ, ದಟ್ಸ್ ರಿಯಲಿ ಗುಡ್ ರಾಧಾ ಅಂದ್ರೆ ರಾಧಾ ಅದು ತುಂಬಾ ಒಳ್ಳೆ ಕೆಲಸ ಅಮ್ಮ ಅಂತ ಹೇಳ್ಬಿಟ್ಟು. ಪ್ಲೀಸ್ ಬ್ರಿಂಗ್ ಸಮ್ ವೆಜಿಟೇಬಲ್ಸ್ ಫ್ರಮ್ ದ ಫ್ರಿಡ್ಜ್. ನೋಡಿ, ಪ್ಲೀಸ್ ಬ್ರಿಂಗ್
ಸಮ್ ವೆಜಿಟೇಬಲ್ಸ್ ಫ್ರಮ್ ದ ಫ್ರಿಡ್ಜ್ ಅಂದ್ರೆ ಕೆಲವು, ಸಮ್ ಅಂದ್ರೆ ಕೆಲವು. ಪ್ಲೀಸ್ ಬ್ರಿಂಗ್ ಸಮ್ ವೆಜಿಟೇಬಲ್ಸ್ ಫ್ರಮ್ ದ ಫ್ರಿಡ್ಜ್ ಅಂದ್ರೆ ಫ್ರಿಡ್ಜ್ ನಿಂದ ಅಥವಾ ರೆಫ್ರಿಜಿರೇಟರ್ ನಿಂದ ಕೆಲವು ತರಕಾರಿಗಳನ್ನ ತಗೊಂಡ್ ಬಾ ಅಂತ ತಂದೆ ಹೇಳ್ತಿದ್ದಾರೆ. ಈಗ ನೋಡೋಣ, ಈಗ ಕಾನ್ವರ್ಸೇಷನ್ ಶುರುವಾಗುತ್ತೆ. ನೋಡ್ತಾ ಇರಿ. ಈಗ ನೀವು ನಮ್ಗೆ ಅರ್ಥ, ಇಷ್ಟೊತ್ತು ನಾವೇನು ಎಕ್ಸ್ಪ್ಲೇನ್ ಮಾಡಿದ್ವಿ ಪ್ರತಿಯೊಂದು ಪದಕ್ಕೂ ಬರ್ಕೊಂಬಿಡಿ, ಮೀನಿಂಗ್ ಬರ್ಕೊಂಬಿಡಿ. ನಿಮ್ಗೆ ಏನು ಕನ್ಫ್ಯೂಷನ್ ಆಗೋದಿಲ್ಲ. ಆರಾಮಾಗಿ ಡೈಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ನೋಡೋಣ, ಸ್ಟಾರ್ಟ್ ಮಾಡ್ತೀವಿ. ರಾಧಾ, ಪ್ಲೀಸ್ ಕಮ್ ಹಿಯರ್. Yes, Daddy. ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ಹೋಮ್ವರ್ಕ್ಸ್? Yes, Daddy. I have completed all my homeworks. Very good. Will you please give this coffee to Grandpa? Sure, Daddy. I will give. I have kept milk for you. Please have it. Daddy, have you given boost to Raju? No, not yet. Please call him. Let him have boost and get ready for the class. Daddy, should I help you to prepare breakfast? That's really good, Radha. Please bring some vegetables from the fridge. ನೋಡಿ, ಅರ್ಥ ಆಯ್ತಲ್ವಾ? ಇನ್ನೊಂದ್ಸರಿ ನಾನು ಒಂದ್ಸರಿ ಹೇಳ್ಕೊಂಡ್ಬಂದ್ಬಿಡ್ತೀನಿ, ನೋಡ್ಕೊಳ್ಳಿ. ರಾಧಾ, ಪ್ಲೀಸ್ ಕಮ್ ಹಿಯರ್. ರಾಧಾ, ಪ್ಲೀಸ್ ಕಮ್ ಹಿಯರ್. ಎರಡನೇದು ಎಸ್ ಡ್ಯಾಡಿ. ಮೂರನೇ ಲೈನು ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ಹೋಮ್ವರ್ಕ್ಸ್. ಹ್ಯಾವ್ ಯು ಕಂಪ್ಲೀಟೆಡ್ ಯುವರ್ ಹೋಮ್ವರ್ಕ್ಸ್. ಈ ಲೈನ್ನಲ್ಲಿ ಎಸ್ ಡ್ಯಾಡಿ, ಐ ಹ್ಯಾವ್ ಕಂಪ್ಲೀಟೆಡ್ ಆಲ್ ಮೈ ಹೋಮ್ವರ್ಕ್ಸ್. ಎಸ್ ಡ್ಯಾಡಿ, ಐ ಹ್ಯಾವ್ ಕಂಪ್ಲೀಟೆಡ್ ಆಲ್ ಮೈ ಹೋಮ್ವರ್ಕ್ಸ್. ಮತ್ತೆ ನೋಡಿ, ಇಲ್ಲಿ ಫಾದರ್ದು ವೆರಿ ಗುಡ್, ವೆರಿ ಗುಡ್. ವಿಲ್ ಯು ಪ್ಲೀಸ್ ಗಿವ್ ದಿಸ್ ಕಾಫಿ ಟು ಗ್ರ್ಯಾಂಡ್ಪಾ. ವೆರಿ ಗುಡ್. ವಿಲ್ ಯು ಪ್ಲೀಸ್ ಗಿವ್ ದಿಸ್ ಕಾಫಿ ಟು ಗ್ರ್ಯಾಂಡ್ಪಾ. ನೆಕ್ಸ್ಟ್ ಲೈನಲ್ಲಿ ನೋಡಿ, ಶೂರ್ ಡ್ಯಾಡಿ, ಐ ವಿಲ್ ಗಿವ್, ನಾನು ಕೊಡ್ತೀನಿ. ಶೂರ್ ಡ್ಯಾಡಿ, ಐ ವಿಲ್ ಗಿವ್. ನಿಧಾನಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಕೆಲವರಿಗೆ ಅಕಸ್ಮಾತ್ ಫಾಸ್ಟ್ ಆಗೋದ್ರೆ ಅರ್ಥ ಆಗಲಿಲ್ಲ ಅಂತಂದ್ರೆ ನಿಧಾನವಾಗಿ ಹೇಳಿದಾಗ ಅಟ್ಲೀಸ್ಟ್ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಸ್ವಲ್ಪ ನಿಧಾನ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಐ ಹ್ಯಾವ್ ಕೆಪ್ಟ್. ಐ ಹ್ಯಾವ್ ಕೆಪ್ಟ್ ಮಿಲ್ಕ್ ಫಾರ್ ಯು. ಪ್ಲೀಸ್ ಹ್ಯಾವ್ ಇಟ್. ಇಲ್ಲಿ ಒಂದು ಕಾಮವನ್ನು ಹಾಕೊಳ್ಳಿ. ಸೊ ಮಿಲ್ಕ್ ಫಾರ್ ಯು ಆದ್ಮೇಲೆ ಐ ಹ್ಯಾವ್ ಕೆಪ್ಟ್ ಮಿಲ್ಕ್ ಫಾರ್ ಯು. ಪ್ಲೀಸ್ ಹ್ಯಾವ್ ಇಟ್. ಆಮೇಲೆ ನೆಕ್ಸ್ಟ್ ಲೈನ್ನಲ್ಲಿ ಡ್ಯಾಡಿ, ಹ್ಯಾವ್ ಯು ಗಿವೆನ್ ಬೂಸ್ಟ್ ಟು ರಾಜು. ಅಪ್ಪ, ನೀವು ಕೊಟ್ಟಿದ್ದೀರಾ ಬೂಸ್ಟ್ ರಾಜುಗೆ ಅಂತ. ಡ್ಯಾಡಿ, ಹ್ಯಾವ್ ಯು ಗಿವೆನ್ ಬೂಸ್ಟ್ ಟು ರಾಜು. ತಂದೆ ಹೇಳ್ತಿದ್ದಾರೆ, ನೋ, ನಾಟ್ ಯೆಟ್. ಪ್ಲೀಸ್ ಕಾಲ್ ಹಿಮ್. ನೋ, ನಾಟ್ ಯೆಟ್. ಪ್ಲೀಸ್ ಕಾಲ್ ಹಿಮ್. Let him have boost and get ready for the class. Let him have boost and get ready for the class. Next line ಅಲ್ಲಿ ಡಾಕ್ಟರ್ ಕೇಳ್ತಾ ಇದ್ದಾಳೆ, ಡ್ಯಾಡಿ, should I help you to prepare breakfast? ಡ್ಯಾಡಿ, should I help you to prepare breakfast? ತಂದೆ ಹೇಳ್ತಾ ಇದ್ದಾರೆ, ದಟ್ಸ್ ರಿಯಲಿ ಗುಡ್. ದಟ್ ಈಸ್, ಇದು ದಟ್ ಆದ್ಮೇಲೆ ಒಂದು ಈಸ್ ಇದೆ, ಅದನ್ನ ಜಾಯಿನ್ ಮಾಡಿದಾಗ ಈ ತರ ಇರುತ್ತೆ, ಅದ್ ನಾವು ಮರಿಬಾರ್ದು. ದಟ್ಸ್ ರಿಯಲಿ ಗುಡ್ ರಾಧಾ. ಪ್ಲೀಸ್ ಬ್ರಿಂಗ್ ಸಮ್ ವೆಜಿಟೇಬಲ್ಸ್ ಫ್ರಮ್ ದ ಫ್ರಿಡ್ಜ್. ಪ್ಲೀಸ್ ಬ್ರಿಂಗ್ ಸಮ್ ವೆಜಿಟೇಬಲ್ಸ್ ಫ್ರಮ್ ದ ಫ್ರಿಡ್ಜ್. ಈಗ ನಿಮ್ಗೆ ಈ ಕಾನ್ವರ್ಸೇಷನ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ನೀವು ಪ್ರಾಕ್ಟೀಸ್ ಮಾಡಿ, ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ಅದು ಖಂಡಿತವಾಗ್ಲೂ ನಮಗೆ ಒಂದೊಂದು ಪದವು ಮತ್ತು ಒಂದೊಂದು ವಾಕ್ಯವು ಚೆನ್ನಾಗಿ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ನೋಡಿ, ಒಂದ್ಸಾರಿ ಯೋಚನೆ ಮಾಡಿ, ಒಂದು 10 ವಾಕ್ಯಗಳನ್ನು ನಾವು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ, ಮತ್ತೆ ಮತ್ತೆ ಹೇಳ್ಕೊಳ್ತಾ ಇದ್ರೆ ಏನಾಗುತ್ತಪ್ಪ, ಒಂದು ತಿಂಗಳಿಗೆ ನಾವು ಎಷ್ಟು ವಾಕ್ಯಗಳನ್ನ ಮಾಡೋದಕ್ಕೆ ಸಾಧ್ಯ, ಹೌದಲ್ವಾ? ಒಂದು ದಿನಕ್ಕೆ 10 ಅಂತಂದ್ರೆ ನಮಗೆ 10 ದಿವಸಕ್ಕೆ ಎಷ್ಟಾಯ್ತು, 300 ಆಗೋಯ್ತು. 10 ದಿವಸಕ್ಕೆ 100 ಆದ್ರೂ ಆಗುತ್ತೆ. ಮತ್ತೆ 30 ದಿವಸಕ್ಕೆ 300 ವಾಕ್ಯಗಳಾಗುತ್ತೆ, ಹೌದಲ್ವಾ? 300 ವಾಕ್ಯಗಳನ್ನ ನಾವು ಒಂದು ತಿಂಗಳಿಗೆ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿದ್ವಿ ಅಂದ್ರೆ ಮತ್ತೆ ಮತ್ತೆ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ತಲೆಯಲ್ಲಿ, ಹೌದಲ್ವಾ? ಪ್ರಾಕ್ಟೀಸ್ ಮಾಡಿ. ಎಲ್ಲರಿಗೂ ಇಂಗ್ಲಿಷ್ ಬೇಗನೆ ಬರುತ್ತೆ. ಎಲ್ಲರಿಗೂ ನಮಸ್ಕಾರ.